ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಇಲ್ಲೊಬ್ಬ ಬ್ಯಾಂಕ್ ಮ್ಯಾನೇಜರ್ ಗ್ರಾಹಕರ ಚಿನ್ನಕ್ಕೆ ಕನ್ನ ಹಾಕಿದ್ದಾನೆ. ಕೋಟ್ಯಂತರ ರೂಪಾಯಿ ಗುಳುಂ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಚಿನ್ನ ಅಡವು ಇಡದಿದ್ರು ತಮ್ಮ ಹೆಸರಿನಲ್ಲಿ ಗೋಲ್ಡ್ ಲೋನ್ ಪಡೆದಿರೋದು ಗೊತ್ತಾಗಿ ಗ್ರಾಹಕರು ಶಾಕ್ ಆಗಿದ್ದಾರೆ. ವೃದ್ಧರೇ ಟಾರ್ಗೆಟ್, ಗೋಲ್ಡ್ ಲೋನ್ ಗೋಲ್ಮಾಲ್. ಮ್ಯಾನೇಜರ್ನಿಂದಲೇ 3.11 ಕೋಟಿ ಗುಳುಂ. ಬ್ಯಾಂಕ್ ಮ್ಯಾನೇಜರ್ ಗ್ರಾಹಕರ ಹೆಸರಿನಲ್ಲಿ 3.11 ಕೋಟಿ ರೂಪಾಯಿ ಲೋನ್ ತೆಗೆದುಕೊಂಡು ಗಾಯವಾಗಿದ್ದಾನೆ. ಮಲ್ಲೇಶ್ವರದ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಈ ಗೋಲ್ಮಾಲ್ ನಡೆದಿದೆ. ಬ್ಯಾಂಕ್ನ ಸೀನಿಯರ್ ಮ್ಯಾನೇಜರ್ ರಘುನೇ ಈ ದೋಖಾದ ಕಿಂಗ್ ಪಿನ್. 21ಕ್ಕೂ ಹೆಚ್ಚು ಗ್ರಾಹಕರ ಹೆಸರಿನಲ್ಲಿ 3.11 ಕೋಟಿ ಗೋಲ್ಡ್ ಲೋನ್ ಪಡೆದು ಎಸ್ಕೇಪ್ ಆಗಿದ್ದಾನೆ. ವಯಸ್ಸಾದವರು, ಪೆನ್ಷನ್ದಾರರನ್ನೇ ಟಾರ್ಗೆಟ್ ಮಾಡಿರೋ ಖದೀಮ ಒಟಿಪಿ ಹಾಗೂ ಚೆಕ್ ಪಡೆದಿದ್ದಾನೆ. ಗೋಲ್ಡ್ ಅಡವಿಡದೆ ಇವರ ಹೆಸರಲ್ಲಿ ಸಾಲ ಪಡೆದಿದ್ದಾನೆ. ನಾನು ಬಿಸಿ ಇದ್ದೆ, OTP ಕೊಟ್ಟಿದ್ದೀನಿ. ನಮ್ಮ ತಾಯಿ ಮೊಬೈಲ್ ನಾನೇ ಯೂಸ್ ಮಾಡ್ತಾರೆ, ನಾನು ಕೊಟ್ಟಿದ್ದೀನಿ OTP ಕೊಟ್ಟು ಅವರು 18 ಲಕ್ಷ ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಹೇಳಿದ್ರೆ ಇಲ್ಲ ಸರ್ ನಾನು ನಂದೇ ಇಟ್ಟಿದ್ದೀನಿ ಅಂದರು. ಆಮೇಲೆ ನನಗೆ 9 ತಾರೀಕು ತಿರ್ಗಿ 6.5 ಲಕ್ಷ ಹೋಯಿತು. ಆಗಲೂ ಫೋನ್ ಮಾಡಿದೆ, ಇಲ್ಲ ಸರ್ ಇದೆ ಅಂದರು. ಆವತ್ತು ರಾತ್ರಿ 10ನೇ ತಾರೀಕು ರಾತ್ರಿ ಫೋನ್ ಬಂತು ಸರ್. ಅವರು ಬ್ಯಾಂಕ್ ಅವರು ಹಿಂಗಾಗಿದೆ ಫ್ರಾಡು ಅಂತ ಹೇಳಿದರೆ ನಾನು ನಿಜ ಹೇಳ್ಬಿಡ್ತಾ ಇದ್ದೆ. ಏನಾಗಿದೆ ಅಂತ ಗೊತ್ತಿಲ್ಲ. 10ನೇ ತಾರೀಕು ಬ್ಯಾಂಕಿಗೆ ಹೋಗ್ತೀನಿ, ನನಗೆ ನಿಜ ಸ್ಟೇಟಸ್ ಏನು ಅಂತ ಗೊತ್ತಾಯಿತು ಸರ್. ಸಾಲದ ಕಂತು ಪಾವತಿಯಾಗದಿದ್ದಾಗ ಮತ್ತು ಬ್ಯಾಂಕ್ ಆಡಿಟ್ ಸಂದರ್ಭ ನಕಲಿ ವ್ಯವಹಾರ ಬಯಲಾಗಿದೆ. ಕಳ್ಳಾಟ ಗೊತ್ತಾಗ್ತಿದ್ದಂತೆ ಮ್ಯಾನೇಜರ್ ರಘು ನಾಪತ್ತೆಯಾಗಿದ್ದಾನೆ. ಆರೋಪಿ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಆಕ್ಚುಲಿ ಯಾರು ಹೆಸರಲ್ಲಿ ಲೋನ್ ಆಗಿದೆ ಅವ್ರ ಹೆಸರಿಗೆ ಹೋಗಿತ್ತು ಅಂತಂದರೆ ಅವ್ರಿಗೆ ಗೊತ್ತಾಗ್ತಿತ್ತು. ಸೊ ಇವರು ಮೋಸ್ಟ್ಲಿ ಅವರಿಗೆ ನಂಬಿಸಿ ಆ ಥರ ಮಾಡಿದಾರಾ ಅಥವಾ ಎಲ್ಲ ಹೇಗೆ ಮಾಡಿದಾರ ಅಂತೇಳಿ ವಿವರವಾಗಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡು ತಿಳ್ಕೊಳ್ತಾರೆ. ಬ್ಯಾಂಕ್ ಅಧಿಕಾರಿಗಳೇ ಈ ರೀತಿ ವಂಚನೆಗಿಳಿದ್ರೆ ಯಾರನ್ನ ನಂಬಬೇಕು ಅನ್ನೋದು ಗ್ರಾಹಕರ ಪ್ರಶ್ನೆಯಾಗಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.